ನಮಸ್ಕಾರ ಸ್ನೇಹಿತರೆ, ಹೆಂಗದಿರಿ ಎಲ್ಲರೂ? ಆರಾಮದಿರಲ್ಲ? ಹೋದ ವಾರ ನಮ್ಮ ವಿಡಿಯೋ ಬಂದಿಲ್ಲ, ಯಾಕಂದ್ರೆ ಈ ಕಾರ್ತಿಕ್ ಮಾಸನ್ಯಾಗ ನಾವು ಪಂಡ್ರಾಪುರಕ್ಕೆ ಹೋಗಿದ್ವಿ. ಅದಕ್ಕ ವಿಡಿಯೋ ಹಾಕೋ ಸ್ವಲ್ಪ ತಡ ಆಗೈತ್ರಿ. ಅಕ್ಷು, ಬಾ ಹಾಲ್ ಕುಡಿ ಬಾ. ಹಾಲ ಹಾ, ಥಂಡಿ ಭಾಳ ಐತಿ ನೋಡಿ. ಥಂಡಿ ಭಾಳ ಐತಪ್ಪ. ಇದು ಥಂಡಿದಿಂದಾಗ ಅಂತೇಳಿ ಇದು ಹಾಲ. ಇದೇನಿದೆ? ಇದು ಅಳವಿ, ಅಂಟ, ಗೋಡಂಬಿ, ಬದಾಮ ಎಲ್ಲಾ ಹಾಕಿ ಪುಡಿ ಮಾಡಿವಿ. ಇದ ಥಂಡಿದಿಂದಾಗ ಕುಡಿಬೇಕ, ಕಸು ಬರ್ತೈತಿ ಮೈಯಾಗ. ತಗೋ ಅದ್. ಮಸ್ತ್ ಐತಿ ನೋಡಿ. ಮಸ್ತ್ ಆಗ್ತೈತಿ ಇದ. ನಾನಿವತ್ತ ಚಪಾತಿ ಮತ್ತ ಹಸಿರ ತತ್ತಿ ಪಲ್ಯ ಮಾಡಾಕತ್ತೀನಿ. ಈ ತತ್ತಿ ಪಲ್ಯ ಜೊತೆ ತಿನ್ನಾಕ ಅಂತ ಹೇಳಿ ನಾನು ಚಪಾತಿ ಹಿಟ್ ನಾದಾಕತ್ತೇನ್ರಿ. ಈ ಚಪಾತಿ ಹಿಟ್ನಾಗ ಒಂದ್ ಸ್ವಲ್ಪ ಉಪ್ಪು ಎಣ್ಣೆ ಹಾಕಿ ಸ್ವಲ್ಪ ತೆಳ್ಳಗ ನಾದ್ಕೊಂಡ್ರಿ ಅಂದ್ರ ಚಪಾತಿ ಅಗದಿ ಮೆತ್ತಗ ಚಲೋ ಆಗ್ತಾವ್ರಿ. ಹಿಟ್ಟು ನಾದಿ ಒಂದ್ ಅರ್ಧ ತಾಸು ಬಿಟ್ಟ ಚಪಾತಿ ಮಾಡ್ಬೇಕ್ರಿ. ಈ ಹಿಟ್ಟು ನೆನೆತನ ಅಂತಂದ್ರ ನಾನು ತತ್ತಿ ಪಲ್ಯದೆಲ್ಲಾ ತಯಾರಿ ಮಾಡ್ಕೊಂತೇನ್ರಿ. ಇಲ್ಲೇ ನಾನು 6 ತತ್ತಿ ತಗೊಂಡೇನ್ರಿ. ಇದ್ರೊಳಗ ಒಂದ್ ಸ್ವಲ್ಪ ನೀರ್ ಹಾಕಿ ಒಲಿ ಮ್ಯಾಗ ಕುದಿಸ್ಕೊಂತೇನ್ರಿ. ಈ ತತ್ತಿ ಕುದ್ದಾವ್ರಿ. ಈಗ ಪಲ್ಯ ಒಗ್ಗರಣೆ ಹಾಕಾಕ ತಯಾರಿ ಮಾಡ್ಕೊಂತೇನಿ. ಇವನ್ 4 ಉಳ್ಳಾಗಡ್ಡಿ ದೊಡ್ಡ ದೊಡ್ಡ ಕೊಯ್ದು ಇಟ್ಕೊಂಡಿದ್ದೀರಿ. ಇದ್ರೊಳಗ ಒಂದ್ 4 ಗೋಡಂಬಿ ಹಾಕಿ ಒಂದ್ ಸ್ವಲ್ಪ ಎಣ್ಣೆ ಹಾಕಿ ಹುರಿದು ಇಟ್ಕೊಂತೇನಿ ನೋಡ್ರಿ. ಈ ಒಲಿ ಮ್ಯಾಗ ಪಲ್ಯಕ್ ಹಾಕಾಕ ಅಂತ ಹೇಳಿ ಒಂದ್ ಸ್ವಲ್ಪ ನೀರ್ ಬಿಸಿ ಇಟ್ಟೇನ್ರಿ. ಈ ಹುರ್ಕೊಂಡಿದ್ ಉಳ್ಳಾಗಡ್ಡಿ ಗೋಡಂಬಿ ಒಳಗ ನಾನು ಕೊತ್ತಂಬರಿ, ಪುದೀನ, ಅಲ್ಲ, ಬೆಳ್ಳುಳ್ಳಿ ಮತ್ತೊಂದ್ 7-8 ಹಸಿ ಮೆಣಸಿನಕಾಯಿ ಹಾಕಿ ಸಣ್ಣ ಹೆಂಗೆ ಅರ್ದು ಇಟ್ಕೊಂತೇನಿ ನೋಡ್ರಿ. ನಮ್ಮ ಉತ್ತರ ಕರ್ನಾಟಕ ಮಂದಿ ಖಾರ ಸ್ವಲ್ಪ ಜಾಸ್ತಿ ತಿಂತಾರಿ. ನಿಮಗ ನಾನು 7-8 ಮೆಣಸಿನ್ಕಾಯಿ ಹಾಕೊಂಡೇನಿ. ನಿಮಗ್ ಸಪ್ಪಗ ಬೇಕಂದ್ರ ಒಂದ್ 2 ಮೆಣಸಿನ್ಕಾಯಿ ಕಡಿಮೆ ಮಾಡ್ರಿ. ಇದು ಖಾರು ಕಲ್ ತೊಳೆದಿದ್ ನೀರನ್ನ ನಾನು ಕೈಪಲ್ಯದೊಳಗ ಹಾಕೊಳಾಕ ತೆಗ್ದಿಡಾಕತ್ತೇನಿ ನೋಡ್ರಿ.
ಈ ಕುದಿಸಿ ತತ್ತಿ ಚಿಪ್ಪಿ ತೆಗದ ದಾರದ್ಲೆ ಕಟ್ ಮಾಡಿ ಇಟ್ಕೊಳಕತ್ತೇನ್ ನೋಡ್ರಿ. ಈ ಕಟ್ ಮಾಡಿದ ತತ್ತಿ ಒಂದ್ ಸ್ವಲ್ಪ ಎಣ್ಣೆ ಹಾಕಿ ಅದ್ರಾಗ ಖಾರ ಉಪ್ಪ ಅರ್ಶಿನ ಮಸಾಲೆ ಹಾಕಿ ಕರ್ದು ಇಟ್ಕೊಂಡ್ವಿ ಅಂದ್ರ ಪಲ್ಯ ಭಾರಿ ಆಗ್ತೈತ್ರಿ. ಈ ಒಗ್ಗರಣೆಗೆ ಅಂತ ಹೇಳಿ ನಾನು 2 ಚಮಚ ಎಣ್ಣೆ ಹಾಕಾಕತ್ತೇನ್ರಿ. ಈ ಎಣ್ಣೆ ಚಲೋ ಬಿಸಿ ಆತಂದ್ರ ಇದ್ರೊಳಗ ಅರ್ಧ ಇಟ್ಕೊಂಡಿದ್ ಮಸಾಲೆ ಹಾಕಿ ಚಲೋ ಕಲ್ಸಾಕತ್ತೇನ್ರಿ. ಈ ಎಣ್ಣೆ ಒಳಗ ಇದು ಮಸಾಲೆ ಚಲೋ ತಂಗ ತಾಳಸ್ಬೇಕ್ರಿ. ಈ ಚಲೋ ತಾಳಿಸ್ಕೊಂಡ ಆಮೇಲೆ ಇದ್ರೊಳಗ ಟಮಾಟೆ ಪೇಸ್ಟ್ ಹಾಕ್ಬೇಕು. ಈಗ 2 ಟಮಾಟದ ಪೇಸ್ಟ್ ನಾನು ಮೊದ್ಲ ಅರ್ಧ ಇಟ್ಕೊಂಡಿದ್ದೀರಿ. ಈಗ ಮಸಾಲೆ ಚಲೋ ತಂಗ ಎಣ್ಣೆಗ ತಾಳ್ಸೇನ್ರಿ. ಇದ್ರೊಳಗ ಅರ್ಶಿನ ಮತ್ತ ಗರಂ ಮಸಾಲೆ ಮತ್ತ ಹವೇಜ್ ಪುಡಿ ಮತ್ತ ಉಪ್ಪು ಹಾಕಿ ಮತ್ತ ಚಲೋ ತಂಗ ಕುದಿಸ್ಕೊಂತೇನೆ ನೋಡ್ರಿ. ಇದು ಹಾಕಿದ ಮಸಾಲೆ ಎಲ್ಲಾ ಎಣ್ಣೆ ಒಳಗ ಕಟ್ಟ ಕಟ್ಟ ಕುದಿಬೇಕ್ರಿ. ಅವಾಗ ಒಂದ್ ಸ್ವಲ್ಪ ಬಿಸಿ ನೀರ್ ಹಾಕ್ಬೇಕ್ರಿ. ಈ ಖಾರ ಕಲ್ ತೊಳೆದಿದ್ದ ನೀರೇನು ಹಾಕೊಳಕತ್ತೇನ್ ನೋಡ್ರಿ. ಈಗ ಕರದ ಇಟ್ಟಿದ್ದ ತತ್ತಿ ಇದ್ರೊಳಗ ಹಾಕೊಳಕತ್ತೇನ್ ನೋಡ್ರಿ. ಈ ಕಡಾಯ್ಕ ಎಣ್ಣೆ ಮಸಾಲೆ ಇರ್ತೈತ್ರಿ. ಇದ್ರೊಳಗನು ಒಂದ್ ಸ್ವಲ್ಪ ಬಿಸಿ ನೀರ್ ಹಾಕೊಂಡ ತೊಳೆದ ಅದು ಪಲ್ಯದಾಗ ಹಾಕೊಳಕತ್ತೇನ್ ನೋಡ್ರಿ. ನೋಡ್ರಿ ಸ್ನೇಹಿತರೆ, ಎಷ್ಟು ಚಲೋ ಕುದ್ದು ಬಂದೈತಿ ಹಸಿರು ತತ್ತಿ ಪಲ್ಯ. ಈ ಥಂಡಿ ದಿನದಾಗ ಇಂತ ತತ್ತಿ ಪಲ್ಯ ಮತ್ತ ಚಪಾತಿ ತಿನ್ನಾಕ ಬಹಳ ರುಚಿ ಹತ್ತೈತ್ರಿ. ಗಡ್ಗ್ಯಾಗಿಂದ ಹಸಿರು ತತ್ತೆ ಪಲ್ಯ ನೋಡ್ರಿ ಸ್ನೇಹಿತರೆ, ಎಷ್ಟ್ ಚಂದ ಕಾಣ್ಸಾಕತೈತಿ. ನೋಡಿದ್ರೆ ತಿನ್ನೋ ಹಂಗ ಆಗತೈತಲ್ಲ. ನೀವ್ ಬಂದ ಬಿಟ್ಟು ಏನು ವಾಸನೆ ಬರೋದಿದಂತ. ಬಾ, ಇವತ್ತ ತತ್ತಿ ಮಾಡೀನಿ, ಹಸಿರು ತತ್ತಿ.
ಈ ಥಂಡಿ ದಿನದಾಗ ತತ್ತಿ ಮತ್ತ ತತ್ತಿ ಪಲ್ಲೆ ಜಾಸ್ತಿ ತಿನ್ರಿ, ಅಂದ್ರ ಮೈಯಾಗ ಬೆಚ್ಚಗೆ ಇರ್ತೈತಿ, ನೆಗಡಿ ಕೆಮ್ಮು ಆಗೋದಿಲ್ಲ. ಮತ್ತೆ ನಮ್ ವಿಡಿಯೋ ನೋಡ್ಕೊಂತ ಇರ್ರಿ ಸ್ನೇಹಿತರೆ. ಹೊಸದಾಗಿ ವಿಡಿಯೋ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ, ಮತ್ತೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ. ನಮಸ್ಕಾರ.